ಸ್ನೇಹಿತರೆ, ಈ ದೀಪಾವಳಿಯ ನಂತರ ಕುಂಭ ರಾಶಿಯವರಿಗೆ ಅತ್ಯಂತ ಅದ್ಭುತ ಮತ್ತು ಭಾಗ್ಯ ಪರಿವರ್ತನಾಕಾರಿ ಸಮಯವಾಗಿದೆ. 30 ವರ್ಷಗಳ ಬಳಿಕ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳಲು ಸಜ್ಜಾಗಿದೆ. ಈ ದೃಷ್ಟಿಯ ಪರಿಣಾಮವಾಗಿ ಇದುವರೆಗೆ ನಿಷ್ಕ್ರಿಯವಾಗಿದ್ದ ಅಥವಾ ಮೃತಪ್ರಾಯವಾಗಿದ್ದ ಅದೃಷ್ಟವು ಪುನಃ ಜೀವಂತವಾಗಲಿದೆ. ಶನಿ ಗ್ರಹದ ಪ್ರಭಾವದಿಂದ ನಿಧಾನಗತಿಯ ಜೀವನ ಅನುಭವಿಸುತ್ತಿದ್ದ ಕುಂಭ ರಾಶಿಯವರು ಈಗ ಹೊಸ ಚೈತನ್ಯ ಮತ್ತು ಉತ್ಸಾಹದಿಂದ ತುಂಬಿಕೊಳ್ಳಲಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 22 ಅಕ್ಟೋಬರ್ 2025 ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಗ್ರಹ ಬದಲಾವಣೆ ಸಂಭವಿಸುತ್ತಿದೆ. ಬೃಹಸ್ಪತಿ ನಿಮ್ಮ ದಶಮ ಭಾವದತ್ತ ಅಮೃತ ದೃಷ್ಟಿ ನೀಡಲಿದ್ದಾರೆ. ಇದು ಉದ್ಯೋಗ, ಸಾಮಾಜಿಕ ಸ್ಥಾನಮಾನ, ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಪ್ರಗತಿಯುಳ್ಳ ಹೊಸ ದಾರಿಗಳನ್ನು ತೆರೆಯುತ್ತದೆ. ಹಳೆಯ ಕಷ್ಟಗಳು ಮತ್ತು ವಿಫಲತೆಗಳು ಕೊನೆಗೊಳ್ಳಲಿದ್ದು ನಿಮ್ಮ ಶ್ರಮಕ್ಕೆ ಸಾರ್ಥಕ ಫಲ ದೊರೆಯುವ ಸಮಯ ಬಂದಿದೆ. ಈ ಬದಲಾವಣೆಯು ಕೇವಲ ವೃತ್ತಿ ಜೀವನಕ್ಕೆ ಮಾತ್ರವಲ್ಲ, ವೈಯಕ್ತಿಕ ಜೀವನಕ್ಕೂ ಮಹತ್ವದ ಪ್ರಭಾವ ಬೀರುತ್ತದೆ. ಕುಟುಂಬದಲ್ಲಿ ಶಾಂತಿ, ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿ ಕಾಣುವಿರಿ. ನಿಮ್ಮ ಅಂತರಂಗದ ಶಕ್ತಿ ಮರುಜೀವಿತವಾಗಲಿದ್ದು ಭವಿಷ್ಯವು ಹೊಸ ಬೆಳಕಿನ ದಿಕ್ಕಿನಲ್ಲಿ ಸಾಗಲಿದೆ. ಕುಂಭ ರಾಶಿಯ ಜಾತಕಕ್ಕೆ ಇತ್ತೀಚಿನ ಕಾಲದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಅತ್ಯಂತ ಸಕ್ರಿಯ ಗ್ರಹವೆಂದರೆ ದೇವಗುರು ಬೃಹಸ್ಪತಿ. ಇವರು ನಿಮ್ಮ ಜೀವನದ ಅತ್ಯಂತ ಯೋಗಕಾರಕ ಗ್ರಹ. ಏಕೆಂದರೆ ಇವರು ಧನಭಾವ ಮತ್ತು ಆಯಾಭಾವ ಎರಡರಿಗೂ ಸ್ವಾಮಿಗಳು. ಬೃಹಸ್ಪತಿಯ ಚಲನ ಯಾವಾಗ ಬದಲಾಗುತ್ತದೆ ಅಂದಿನಿಂದ ನಿಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯು ಸಂಪೂರ್ಣವಾಗಿ ಬದಲಾಗಲು ಆರಂಭಿಸುತ್ತದೆ. ಪ್ರಸ್ತುತ ಬೃಹಸ್ಪತಿ ನಿಮ್ಮ ಕುಂಡಲಿಯ ಪಂಚಮ ಭಾವದಲ್ಲಿ ಇದ್ದು ಅದು ಬುದ್ಧಿ, ಭಾಗ್ಯ ಮತ್ತು ಸೃಜನಶೀಲತೆಗೆ ಬಲ ನೀಡುತ್ತದೆ. ಆದರೆ ಅಕ್ಟೋಬರ್ 22ರಂದು ಅವರು ಮುಂದೆ ಸಾಗುತ್ತಾ ಷಷ್ಠ ಭಾವ ಅಂದರೆ 6ನೇ ಮನೆಗೆ ಪ್ರವೇಶಿಸಲಿದ್ದಾರೆ. ಇದೇ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಹೊಸ ಚಟುವಟಿಕೆಗಳು, ಹೊಸ ಶಕ್ತಿ ಮತ್ತು ಹೊಸ ಸವಾಲುಗಳು ಪ್ರಾರಂಭವಾಗಲಿವೆ. ಈ ಷಷ್ಠ ಭಾವವನ್ನು ಕರ್ಮ ಮತ್ತು ಹೋರಾಟದ ಮನೆ ಎಂದು ಕರೆಯುತ್ತಾರೆ. ಇದು ನಿಮ್ಮ ಜೀವನದ ಪರೀಕ್ಷೆ, ಶ್ರಮ ಮತ್ತು ಗೆಲುವನ್ನು ತೀರ್ಮಾನಿಸುವ ಸ್ಥಳ. ಇಲ್ಲಿಯೇ ನಿಮ್ಮ ಉದ್ಯೋಗದ ಸ್ಥಿರತೆ, ಸ್ಪರ್ಧೆಯ ಯಶಸ್ಸು, ಆರೋಗ್ಯದ ಪುನರ್ಜೀವನ ಮತ್ತು ಸಾಲ ವಿವಾದಗಳಿಂದ ಮುಕ್ತಿ ಎಲ್ಲವೂ ನಿರ್ಧಾರಗೊಳ್ಳುತ್ತದೆ. ಈಗ ದೇವಗುರು ಬೃಹಸ್ಪತಿ ಈ ಭಾವಕ್ಕೆ ಉಚ್ಚ ಸ್ಥಿತಿಯಲ್ಲಿ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಖಚಿತ. ಈ ಬದಲಾವಣೆಗಳು ನಿಮಗೆ ಕಷ್ಟಗಳಿಂದ ಹೊರಬರಲು ಸ್ಥಿರತೆ ಮತ್ತು ಯಶಸ್ಸಿನ ಹೊಸ ದಾರಿ ತೆರೆಯಲಿವೆ. ಕುಂಭ ರಾಶಿಯವರಿಗೆ ಹೊಸ ಅವಕಾಶಗಳು ದೊರೆಯಲಿವೆ. ನಿಂತಿದ ಕೆಲಸಗಳು ಪೂರ್ಣಗೊಳ್ಳಲಿವೆ ಮತ್ತು ಇದುವರೆಗೆ ಸಂಕಷ್ಟವೆಂದು ಕಂಡ ಹೋರಾಟವೇ ನಿಮ್ಮ ಶಕ್ತಿಯ ಮತ್ತು ಗೆಲುವಿನ ಕಾರಣವಾಗಲಿದೆ. ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿ ಇದ್ದಾಗ ಅವರು ಕೇವಲ ಫಲವನ್ನೇ ಕೊಡರು. ಅವರು ಸರಿಯಾದ ದಿಕ್ಕು, ಸರಿಯಾದ ಸಮಯ ಮತ್ತು ಸರಿಯಾದ ಅವಕಾಶವನ್ನು ಸಹ ನೀಡುತ್ತಾರೆ. ಆದ್ದರಿಂದ ಈ ಗ್ರಹ ಚಲನೆಯು ನಿಮ್ಮ ವೃತ್ತಿ, ಆರೋಗ್ಯ, ಧನ ಮತ್ತು ಭಾಗ್ಯ ಈ 4 ಕ್ಷೇತ್ರಗಳಲ್ಲಿಯೂ ಹೊಸ ಪ್ರಾರಂಭದ ಸಂಕೇತವಾಗಿದೆ. ಈ ದೀಪಾವಳಿಯ ನಂತರ ಬೃಹಸ್ಪತಿ ಷಷ್ಠ ಭಾವಕ್ಕೆ ಪ್ರವೇಶಿಸುವ ಮೂಲಕ ನಿಮ್ಮ ಮೃತಪ್ರಾಯ ಅದೃಷ್ಟಕ್ಕೆ ಪುನರ್ಜೀವನ ನೀಡಲಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಅನುಭವವಾಗಲಿರುವ 5 ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸಲಿವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಕುಂಭ ರಾಶಿಯವರ ಮೊದಲ ದೊಡ್ಡ ಭವಿಷ್ಯವಾಣಿ.
ಏನು ಹೇಳುತ್ತದೆ ಎಂಬುದನ್ನು ಗಮನದಿಂದ ಕೇಳಿ. ದೇವಗುರು ಬೃಹಸ್ಪತಿ ಷಷ್ಠ ಭಾವಕ್ಕೆ ಪ್ರವೇಶಿಸಿದಾಗ ಮೊದಲ ಪರಿಣಾಮ ನಿಮ್ಮ ಆರ್ಥಿಕ ಒತ್ತಡಗಳು ಮತ್ತು ಸಾಲದ ಸಮಸ್ಯೆಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ನೀವು ಈ ವೇಳೆಗೆ ಸಾಲ, ಲೋನ್ ಅಥವಾ ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕಿಕೊಂಡಿದ್ದರೆ ಈಗ ಅದರ ಪರಿಹಾರಕ್ಕೆ ದಾರಿ ತಾನಾಗಿಯೇ ತೆರೆಯಲು ಆರಂಭವಾಗುತ್ತದೆ. ಬೃಹಸ್ಪತಿ ಈ ಭಾವದಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಜೀವನದಲ್ಲಿ ವಿತ್ತೀಯ ಮುಕ್ತಿಯ ಹೊಸ ಅಧ್ಯಾಯ ಆರಂಭವಾಗಲಿದೆ. ಉದ್ಯೋಗ ಅಥವಾ ವೃತ್ತಿ ಜೀವನದಲ್ಲಿ ಕಳೆದ ಕೆಲವು ತಿಂಗಳಿಂದ ನೀವು ಒತ್ತಡ, ಅಸಮಾಧಾನ ಅಥವಾ ಮಾನ್ಯತೆಯ ಕೊರತೆ ಅನುಭವಿಸುತ್ತಿದ್ದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ತಿರುಗಿಬಿಡುತ್ತದೆ. ಅಕ್ಟೋಬರ್ 22ರ ನಂತರ ನೀವು ಹೊಸ ಉದ್ಯೋಗ ಅವಕಾಶವನ್ನು ಪಡೆಯಬಹುದು. ಅದು ಹೆಚ್ಚು ವೇತನ ಮತ್ತು ಗೌರವದೊಂದಿಗೆ ಬರಬಹುದು. ಇಲ್ಲವಾದರೆ ಪ್ರಸ್ತುತ ಕೆಲಸದ ಸ್ಥಳದಲ್ಲಿಯೇ ಪದೋನ್ನತಿ ಅಥವಾ ಪ್ರಶಂಸೆ ದೊರೆಯಬಹುದು. ದೇವಗುರು ಬೃಹಸ್ಪತಿ ಈಗ ನಿಮ್ಮ ಶ್ರಮವನ್ನು ನಿರ್ಲಕ್ಷ್ಯಗೊಳಿಸುವಂತಿಲ್ಲ. ಇತ್ತೀಚೆಗೆ ಉದ್ಯೋಗ ಕಳೆದುಕೊಳ್ಳುವ ಭಯ ಅಥವಾ ಭವಿಷ್ಯದ ಅಸ್ಥಿರತೆಯ ಆತಂಕ ಇದ್ದರೆ ಅದು ಕೂಡ ಈಗ ಅಂತ್ಯಗೊಳ್ಳಲಿದೆ. ಈ ಬೃಹಸ್ಪತಿಯ ಸಂಚಾರವು ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಿರತೆ ಮತ್ತು ಭದ್ರತೆ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಇದು ಅತ್ಯಂತ ಶುಭ ಸಮಯ. ನೀವು ಬಹು ದಿನಗಳಿಂದ ಯಾವುದೇ ದೀರ್ಘಕಾಲೀನ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ಔಷಧಿ ಮತ್ತು ಆಸ್ಪತ್ರೆ ಖರ್ಚುಗಳಿಂದ ತೊಂದರೆಯಲ್ಲಿದ್ದರೆ ಈ ಗ್ರಹ ಬದಲಾವಣೆಯಿಂದ ನಿಮ್ಮ ಶರೀರಕ್ಕೆ ಹೊಸ ಶಕ್ತಿ ಮತ್ತು ಚೈತನ್ಯ ದೊರೆಯುತ್ತದೆ. ನಿಧಾನವಾಗಿ ಆರೋಗ್ಯ ಸುಧಾರಣೆಯ ದಾರಿಯಲ್ಲಿ ನೀವು ಮುನ್ನಡೆಯುತ್ತೀರಿ. ಕಾನೂನು ಸಂಬಂಧಿತ ವಿವಾದಗಳು, ಕೋರ್ಟ್ ಕೇಸ್ಗಳು ಅಥವಾ ಯಾವುದೇ ತಪ್ಪಿಲ್ಲದೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದವರು ಇವರಿಗೂ ಬೃಹಸ್ಪತಿಯ ಅನುಗ್ರಹ ದೊರೆಯಲಿದೆ. ಸತ್ಯ ಮತ್ತು ನ್ಯಾಯ ಈಗ ನಿಮ್ಮ ಪಕ್ಕದಲ್ಲಿರುತ್ತದೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರಕಾರಿ ಉದ್ಯೋಗ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯ ಅತ್ಯಂತ ಪ್ರಮುಖವಾಗಿದೆ. ಬೃಹಸ್ಪತಿಯ ಈ ಸ್ಥಾನವು ನಿಮ್ಮ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಜಯ ಭಾವನೆಯನ್ನು ಬಲಪಡಿಸುತ್ತದೆ. ಈಗಿನಿಂದ ನಿಮ್ಮ ಶ್ರಮದ ಪ್ರತಿಫಲ ಸ್ಪಷ್ಟವಾಗಿ ಕಾಣಲು ಪ್ರಾರಂಭವಾಗುತ್ತದೆ. ಕುಂಭ ರಾಶಿಯ 2ನೇ ಭವಿಷ್ಯವಾಣಿ ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಯುತವಾಗಿದೆ. ದೇವಗುರು ಬೃಹಸ್ಪತಿ ಷಷ್ಠ ಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿ ವಿರಾಜಿಸುತ್ತಿರುವಾಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಯೋಗ ರೂಪುಗೊಳ್ಳಲಿದೆ. ಅದೇ ಶತ್ರುಹಂತ ಯೋಗ. ಇದರ ಅರ್ಥ ಏನೆಂದರೆ ನಿಮ್ಮ ವಿರೋಧಿಗಳು ಎಷ್ಟು ಪ್ರಬಲವಾಗಿದ್ದರೂ ಸಹ ದೇವಗುರು ಬೃಹಸ್ಪತಿಯ ಕೃಪೆಯಿಂದ ಅವರು ತಮ್ಮದೇ ಯತ್ನಗಳಲ್ಲಿ ಸಿಕ್ಕಾಕಿಕೊಳ್ಳಲಿದ್ದಾರೆ. ನಿಮ್ಮ ಆತ್ಮವಿಶ್ವಾಸದ ಪ್ರಕಾಶ ಇಷ್ಟರ ಮಟ್ಟಿಗೆ ಬೆಳೆಯುತ್ತದೆ. ಯಾವ ನಕಾರಾತ್ಮಕ ಶಕ್ತಿ ಅಥವಾ ವ್ಯಕ್ತಿಯು ನಿಮ್ಮ ಮಾರ್ಗದಲ್ಲಿ ಅಡ್ಡಿಯಾಗಲಾರದು. ಬೃಹಸ್ಪತಿ ಯಾವ ಭಾವದಲ್ಲಿದ್ದರೂ ಅವರು ಅಲ್ಲಿಂದ 3 ಪ್ರಮುಖ ದೃಷ್ಟಿಗಳನ್ನು ನೀಡುತ್ತಾರೆ: ಪಂಚಮ, ಸಪ್ತಮ ಮತ್ತು ನವಮ ದೃಷ್ಟಿ. ಈಗ ಅವರು ಷಷ್ಠ ಭಾವದಿಂದ ಪಂಚಮ ದೃಷ್ಟಿ ಕರ್ಮ ಭಾವದ ಮೇಲೆ ಬೀರುತ್ತಿದ್ದಾರೆ ಮತ್ತು ಇದೇ ದೃಷ್ಟಿಯೇ ಈ ದೀಪಾವಳಿಯ ನಂತರ ನಿಮ್ಮ ಜೀವನಕ್ಕೆ ದೊಡ್ಡ ವರದಾನ ಆಗಲಿದೆ. ಈ ಸಮಯದಲ್ಲಿ ನಿಮ್ಮ ಶ್ರಮ, ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿ 3ಕ್ಕೂ ಸಹ ಸಗುಣ ಬಲ ಸಿಗುತ್ತದೆ. ಮುಂದೆ ಕೆಲವು ಹೊಸ ಸವಾಲುಗಳು ಎದುರಾಗಬಹುದು. ಆದರೆ ಅದರಲ್ಲಿ ಸುಂದರ ಅಂಶವೆಂದರೆ ನೀವು ಆ ಸವಾಲುಗಳನ್ನು ಹೆದರುವ ಬದಲು ಆತ್ಮವಿಶ್ವಾಸದಿಂದ ಸ್ವೀಕರಿಸುತ್ತೀರಿ ಮತ್ತು ಅವು ಯಶಸ್ಸಿನ ಅವಕಾಶಗಳಾಗಿ ಪರಿವರ್ತಿಸುತ್ತೀರಿ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ಬೃಹಸ್ಪತಿಯ ದೃಷ್ಟಿಯು ಹೊಸ ವೃದ್ಧಿ, ವಿಸ್ತರಣೆ ಮತ್ತು ಲಾಭದ ಮಾರ್ಗಗಳನ್ನು ತೆರೆಯಲಿದೆ. ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಮತ್ತು ಹಲವು ದಿನಗಳಿಂದ ನಿಂತು ಹೋಗಿದ್ದ ಯೋಜನೆಗಳು ಈಗ ವೇಗ ಪಡೆಯಲಿವೆ. ಉದ್ಯೋಗದಲ್ಲಿ ಇರುವವರಿಗೆ ಇದು ಪದೋನ್ನತಿ, ವರ್ಗಾವಣೆ ಅಥವಾ ಸರಕಾರಿ ಕಾರ್ಯಗಳ ಪೂರ್ಣತೆಯ ಸಮಯವಾಗಲಿದೆ. ಇದುವರೆಗೆ ಅಡಚಣೆಗಳು ಕಾಡುತ್ತಿದ್ದ ಕೆಲಸಗಳು ಈಗ ಸಹಕಾರ ಮತ್ತು ಪ್ರಗತಿಯ ರೂಪ ತಾಳಲಿವೆ. ದೇವಗುರು ಬೃಹಸ್ಪತಿಯ ಈ ದಿವ್ಯ ದೃಷ್ಟಿಯ ಪರಿಣಾಮವಾಗಿ ನಿಮ್ಮ ಆತ್ಮವಿಶ್ವಾಸವು ಬಹಳ ಹೆಚ್ಚಾಗುತ್ತದೆ.
ನಿಮ್ಮ ಕರ್ಮ ಭಾವ ಸಂಪೂರ್ಣವಾಗಿ ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ಶ್ರಮದ ಫಲಗಳು ಸ್ಪಷ್ಟ ಧನಾತ್ಮಕ ಹಾಗೂ ಪರಿಣಾಮಕಾರಿಯಾಗಿ ನಿಮಗೆ ಅನುಭವವಾಗಲಿವೆ. ಕುಂಭ ರಾಶಿಯ 3ನೇ ಭವಿಷ್ಯವಾಣಿ ಅತ್ಯಂತ ಮಹತ್ವದ ಮತ್ತು ಜೀವಮಾನದ ಬದಲಾವಣೆಯನ್ನು ತರಬಹುದಾದ ಭವಿಷ್ಯವಾಣಿ. ಈ ಬಾರಿ ದೇವಗುರು ಬೃಹಸ್ಪತಿ ಅವರ ಸಪ್ತಮ ದೃಷ್ಟಿ ನೇರವಾಗಿ ನಿಮ್ಮ ಕುಂಡಲಿಯ 12 ಭಾವದ ಮೇಲೆ ಬೀಳಲಿದೆ. ಈ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಿಮ್ಮನ್ನು ಒಳಗಿನಿಂದ ತೂರುತ್ತಿರುವ ಹಳೆಯ ಸಮಸ್ಯೆಗಳು ಮತ್ತು ಆತಂಕಗಳನ್ನು ನಿಧಾನವಾಗಿ ನಿವಾರಿಸಲು ಆರಂಭಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಶುಭ ಸಂಕೇತ. ನೀವು ಕಳೆದ ಕೆಲವು ಸಮಯದಿಂದ ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳಿಂದ ಅಥವಾ ಹೆಚ್ಚುತ್ತಿರುವ ವೈದ್ಯಕೀಯ ಖರ್ಚುಗಳಿಂದ ಕಂಗೆಟ್ಟಿದ್ದರೆ ಅಕ್ಟೋಬರ್ 22ರ ನಂತರ ನಿಮಗೆ ಸ್ಪಷ್ಟವಾದ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಮೊದಲು ರೋಗ ಮತ್ತು ಖರ್ಚುಗಳು ಭಾರವಾಗಿದ್ದರೆ ಈಗ ನಿಧಾನವಾಗಿ ರಿಲೀಫ್ ಮತ್ತು ಸಮತೋಲನ ಕಾಣುವಿರಿ. ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಈ 3 ಮೂಡಿನಲ್ಲೂ ಪುನಃ ಶಾಂತಿ ಮತ್ತು ಸಮತೋಲನ ಸ್ಥಾಪನೆಯಾಗಲಿದೆ. ಅಲ್ಲದೆ ಈ ಸಪ್ತಮ ದೃಷ್ಟಿಯು ವಿದೇಶ ಸಂಪರ್ಕ, ವಿದೇಶ ಯಾತ್ರೆ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿಯೂ ಅತ್ಯಂತ ಶುಭ ಫಲ ನೀಡುತ್ತದೆ. ವಿದೇಶದಲ್ಲಿ ಓದಲು, ಉದ್ಯೋಗ ಅಥವಾ ನೆಲೆಸುವ ಆಸೆ ಹೊಂದಿರುವ ಕುಂಭ ರಾಶಿಯವರಿಗೆ ಇದು ಚಿನ್ನದ ಸಮಯ. ಬೃಹಸ್ಪತಿಯ ಕೃಪೆಯಿಂದ ಹೊಸ ಅವಕಾಶಗಳು ನಿಮ್ಮತ್ತ ಬಂದು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಖಚಿತವಾಗಲಿದೆ. ದೇವಗುರು ಬೃಹಸ್ಪತಿ ಈಗ ಕುಂಭ ರಾಶಿಯವರಿಗೆ ವಿದೇಶ ಪ್ರಯಾಣ, ವೀಸಾ ಅನುಮೋದನೆ ಇನ್ನೂ ಮುಂತಾದ ಅವಕಾಶಗಳನ್ನು ಸಕ್ರಿಯಗೊಳಿಸಲು ಸಜ್ಜಾಗಿದ್ದಾರೆ. ಅಂದರೆ ಇನ್ನು ಮುಂದೆ ಭಾಗ್ಯವು ಸ್ವತಃ ನಿಮ್ಮ ಜೊತೆ ಹೆಜ್ಜೆಗೂ ಹೆಜ್ಜೆ ಹಾಕಿ ನಡೆಯಲಿರುವುದು ಖಚಿತ. ಈಗ ಬೃಹಸ್ಪತಿಯ 9ಮ ದೃಷ್ಟಿಯ ಬಗ್ಗೆ ಮಾತನಾಡೋಣ. ಅವರು ಈ ದೃಷ್ಟಿಯನ್ನು ನಿಮ್ಮ ಕುಂಡಲಿಯ 2ಯ ಭಾವದ ಮೇಲೆ ಬೀರುತ್ತಿದ್ದಾರೆ. ಇದು ಧನ, ವಾಣಿ ಮತ್ತು ಕುಟುಂಬದ ಭಾವವಾಗಿದೆ. ಈ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯ ಹೊಸ ದಾರಿಯನ್ನು ತೆರೆಯಲಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ ಅಥವಾ ಫೈನಾನ್ಷಿಯಲ್ ಫ್ಲೋ ಅಸ್ಥಿರವಾಗಿದೆ ಎಂಬ ಭಾವನೆ ನೀವು ಅನುಭವಿಸುತ್ತಿದ್ದರೆ ಈಗ ಆ ಸ್ಥಿತಿ ಸ್ಪಷ್ಟವಾಗಿ ಸುಧಾರಣೆ ಕಾಣಲಿದೆ. ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ಆದಾಯ, ಉಳಿತಾಯ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಲವಾಗುತ್ತವೆ ಮತ್ತು ನೀವು ಬಹುಕಾಲದಿಂದ ಬಯಸುತ್ತಿದ್ದ ಆರ್ಥಿಕ ಸ್ಥಿರತೆಯ ಹಂತವನ್ನು ತಲುಪುವಿರಿ. ಯಾವುದೋ ಹಣ ಎಲ್ಲೋ ಸಿಕ್ಕಾಕಿಕೊಂಡಿರಬಹುದು ಅಥವಾ ಯಾರಾದರೂ ನೀಡಬೇಕಾದ ಹಳೆಯ ಸಾಲದ ಹಣ ಮರಳಿ ಸಿಗುವುದಿಲ್ಲ ಎಂದುಕೊಂಡಿದ್ದರೆ ಈಗ ಅದು ಬೃಹಸ್ಪತಿಯ ಕೃಪೆಯಿಂದ ಅನಿರೀಕ್ಷಿತವಾಗಿ ಮರಳಿ ಬರುವ ಸಾಧ್ಯತೆ ಇದೆ. ಅವರು ನಿಮ್ಮ ಶ್ರಮದ ಪೂರ್ಣ ಫಲ ನೀಡಲಿದ್ದಾರೆ. ಕುಟುಂಬದ ದೃಷ್ಟಿಯಿಂದಲೂ ಈ ಸಮಯ ಬಹಳ ಶಾಂತಿ, ಗೌರವ ಮತ್ತು ಮಾನ ಸನ್ಮಾನ ತರುವ ಸಮಯವಾಗಿದೆ. ನಿಮ್ಮ ವಾಣಿಯಲ್ಲಿ ಒಂದು ಅಪರೂಪದ ಮಧುರತೆ ಮತ್ತು ಪ್ರಭಾವ ಮೂಡುವುದು. ಇದರ ಫಲವಾಗಿ ನೀವು ನಿಮ್ಮ ಹಳೆಯ ಕಠಿಣ ಸಂಬಂಧಗಳನ್ನು ಅಥವಾ ಅಸಂಪೂರ್ಣ ಕಾರ್ಯಗಳನ್ನು ಕೇವಲ ನಿಮ್ಮ ಮಾತಿನ ಶಕ್ತಿಯಿಂದಲೇ ಸರಿಪಡಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಈ ಅವಧಿ ನಿಮ್ಮ ಆಕಾಂಕ್ಷೆಗಳು, ಯೋಜನೆಗಳು ಮತ್ತು ಕನಸುಗಳು ಒಂದರ ನಂತರ ಒಂದಾಗಿ ಸತ್ಯವಾಗುವ ಸಮಯ. ಜಮೀನು, ಮನೆ, ವಾಹನ ಅಥವಾ ದೊಡ್ಡ ಖರೀದಿಯ ಕನಸುಗಳು ಕೂಡ ಈಗ ಬೃಹಸ್ಪತಿಯ ಈ 9ಮ ದೃಷ್ಟಿಯ ಪ್ರಭಾವದಿಂದ ಸಾಧ್ಯವಾಗಲಿವೆ. ಕುಂಭ ರಾಶಿಯ ಕೊನೆಯ ಭವಿಷ್ಯವಾಣಿ ನೋಡುವುದಾದರೆ ಒಂದು ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡುತ್ತದೆ. ದೇವಗುರು ಬೃಹಸ್ಪತಿ ಕುಂಭ ರಾಶಿಯ ಎಲ್ಲಾ ಜನರಿಗೆ ಒಂದೇ ರೀತಿಯ ಫಲ ನೀಡುತ್ತಾರಾ? ಇದರ ಉತ್ತರವೇ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿದೆ. ಇಲ್ಲ, ಎಲ್ಲರಿಗೂ ಫಲ ಸಮಾನವಾಗಿರುವುದಿಲ್ಲ. ಈ ವಿಶ್ವದಲ್ಲಿ ಕುಂಭ ರಾಶಿಯವರ ಸಂಖ್ಯೆಯ ದೃಷ್ಟಿಯಿಂದ ಹೆಚ್ಚು ಇದ್ದಾರೆ. ಆದರೆ ಪ್ರತಿ ವ್ಯಕ್ತಿಯ ಜನ್ಮ ಕುಂಡಲಿ, ಗ್ರಹಸ್ಥಿತಿ ಮತ್ತು ಭಾವಗಳ ಸ್ವಭಾವ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಬೃಹಸ್ಪತಿಯ ಕೃಪೆಯ ಪ್ರಭಾವವು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಫಲ ನೀಡುತ್ತದೆ. ಹೀಗಾಗಿ ಪ್ರಶ್ನೆ ಇದೆ, ನೀವು ಹೇಗೆ ತಿಳಿದುಕೊಳ್ಳಬೇಕು?
ಈ ದೀಪಾವಳಿಯಂದು ಬೃಹಸ್ಪತಿಯ ಈ ಗೋಚರ ಅಂದರೆ ಗ್ರಹ ಸಂಚಾರ ನಿಮ್ಮ ಜೀವನಕ್ಕೆ ಎಷ್ಟು ಶುಭ ಅಥವಾ ಪರಿಣಾಮಕಾರಿ ಎಂದು ಉತ್ತರ ಸರಳವಾಗಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಒಂದು ಸಣ್ಣ ಪರಿಶೀಲನೆ ಮಾಡಬೇಕು. ಮೊದಲು ನಿಮ್ಮ ಕುಂಡಲಿಯನ್ನು ತೆರೆದು ಲಗ್ನ ಭಾವದಿಂದ ಎಣಿಸಿ. ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ 6ನೇ, 8ನೇ ಅಥವಾ 12ನೇ ಭಾವದಲ್ಲಿ ಇದ್ದರೆ ಈ ಯೋಗವು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ. ಏಕೆಂದರೆ ಈ ಭಾವಗಳು ಸಾಮಾನ್ಯವಾಗಿ ಸಾಲ, ರೋಗ, ವಿವಾದ ಅಥವಾ ನಷ್ಟಗಳೊಂದಿಗೆ ಸಂಬಂಧ ಹೊಂದಿವೆ. ಆದರೆ ಬೃಹಸ್ಪತಿ ಈ ಭಾವಗಳ ಹೊರತಾದ ಬೇರೆ ಯಾವ ಭಾವದಲ್ಲಿದ್ದರೂ ತಿಳಿದುಕೊಳ್ಳಿ, ಈ ದೀಪಾವಳಿಯಲ್ಲಿ ಬೃಹಸ್ಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಪೂರ್ಣ ಶುಭ ಫಲ, ಪ್ರಗತಿ ಮತ್ತು ಶಾಂತಿ ನಿಶ್ಚಿತವಾಗಿ ಬರಲಿದೆ. ಈ ಫಲವನ್ನು ಇನ್ನಷ್ಟು ಪ್ರಬಲಗೊಳಿಸಲು ಶಾಸ್ತ್ರವು ಒಂದು ಸುಲಭವಾದ ಉಪಾಯ ಹೇಳುತ್ತದೆ. ಪ್ರತಿದಿನ ಬೆಳಗ್ಗೆ ಓಂ ಗುರುವೇ ನಮಃ ಈ ಮಂತ್ರವನ್ನು ಒಂದು ಮೂಲೆಯಲ್ಲಿ ಕುಳಿತು 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಅದ್ಭುತ ಧನಾತ್ಮಕ ಶಕ್ತಿ ಮತ್ತು ಆತ್ಮಶಾಂತಿ ತರಲಿದೆ. ಅದೇ ರೀತಿ ಸಾಧ್ಯವಿದ್ದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅಥವಾ ಕನಿಷ್ಠ ಅದನ್ನು ಕೇಳುವುದಾದರೂ ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಿ. ಕೇವಲ ಶ್ರವಣ ಮಾತ್ರದಿಂದಲೂ ಈ ಪವಿತ್ರ ಗ್ರಂಥವು ದಿವ್ಯ ಫಲ ನೀಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.